ತುಮಕೂರು ಘಟಿಕೋತ್ಸವಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿರತಕ್ಕಂತಹದ್ದು. ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ವಿಸಿ ಆಗಿರತಕ್ಕಂಥ ವೆಂಕಟೇಶ್ವರಲು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಮನೆ ಮಾಡಲಿದೆ ಘಟಿಕೋತ್ಸವದ ಸಂಭ್ರಮ. ಇದೇ ಜೂನ್ 3ರಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿರತಕ್ಕಂಥ ಘಟಿಕೋತ್ಸವ 19ನೇ ವಾರ್ಷಿಕ ಘಟಿಕೋತ್ಸವದ ಸಂಭ್ರಮಾಚರಣೆಗೆ ಇದೀಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಘಟಿಕೋತ್ಸವ ಆಚರಣೆ ಕುರಿತು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿವಿಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿರುವಂತಹದ್ದು. ಘಟಿಕೋತ್ಸವಕ್ಕೆ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಈ ಬಾರಿಯ ಘಟಿಕೋತ್ಸವದಲ್ಲಿ ಒಬ್ಬ ಅಭ್ಯರ್ಥಿ ಡಿಲಿಟ್ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 59 ಅಭ್ಯರ್ಥಿಗಳು PhD ಪದವಿ, 2058 ಅಭ್ಯರ್ಥಿಗಳು ಸ್ನಾತಕೋತ್ತರ, 8781 ಅಭ್ಯರ್ಥಿಗಳು ಘಟಿಕೋತ್ಸವದಲ್ಲಿ ಸ್ನಾತಕ ಪದವಿಯನ್ನು ಕೂಡ ಪಡೆಯಲಿದ್ದಾರೆ. ವಿವಿಯು ಎಲ್ಲ ಸ್ನಾತಕೋತ್ತರ ಪದವಿಗಳಿಗೆ ತಲಾ 5 ರ್ಯಾಂಕ್ಗಳನ್ನು ಘೋಷಣೆ ಮಾಡಿರುವಂತಹದ್ದು. ಒಟ್ಟು 90 ವಿದ್ಯಾರ್ಥಿಗಳಿಗೆ 117 ಚಿನ್ನದ ಪದಕ ಪ್ರದಾನವನ್ನು ಕೂಡ ಮಾಡಲಾಗ್ತಾ ಇದೆ. 4 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ಈ ಬಾರಿಯ ಘಟಿಕೋತ್ಸವದಲ್ಲಿ ಘೋಷಣೆ ಮಾಡಲಾಗಿದೆ. ಘಟಿಕೋತ್ಸವಕ್ಕೂ ಮುನ್ನ ರಾಜ್ಯಪಾಲರು ತುಮಕೂರು ವಿವಿಯಲ್ಲಿ ಸ್ಥಾಪನೆಯಾಗೊಂಡಿರತಕ್ಕಂಥ ತುಮಕೂರು ಇನೋವೇಷನ್, ಇನ್ಕ್ಯುಬೇಷನ್ ಅಂಡ್ ಆಂಟ್ರಪ್ರಿನರ್ಶಿಪ್ ಕೌನ್ಸಿಲ್ ಹಾಗೂ ಗೋ ಗ್ರೀನ್ ಬೈಸಿಕಲ್ ಇನೋವೇಟಿವ್ ಉದ್ಘಾಟನೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಮೂವರಿಗೆ ಡಾಕ್ಟರೇಟ್ ಪದವಿ ನೀಡಲಿದ್ದಾರೆ. ತುಮಕೂರು ಘಟಿಕೋತ್ಸವದಲ್ಲಿ ರೇವಣ್ಣ, KR ಪ್ರದೀಪ್, ದ್ವಾರನಕುಂಟೆ ಪಾಪಣ್ಣ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಲಾಗ್ತಾ ಇದೆ. ಘಟಿಕೋತ್ಸವದ ಸಿದ್ಧತೆ ಪ್ರೊಫೆಸರ್ ವೆಂಕಟೇಶ್ವರಲು, ಕುಲಪತಿ ತುಮಕೂರು ವಿಶ್ವವಿದ್ಯಾಲಯದ ವೆಂಕಟೇಶ್ವರಲು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 19ನೇ ಘಟಿಕೋತ್ಸವ ವಿಶ್ವವಿದ್ಯಾಲಯ ಆರಂಭಗೊಂಡು 22 ವರ್ಷ ಆಯಿತು. 21 ಮುಗಿಸಿ 22 ವರ್ಷ ಆಯಿತು. 19ನ ಘಟಿಕೋತ್ಸವ ನಾಳೆ 3 ತಾರೀಕು 3 ಜೂನ್ಗೆ ನಡೆಯಲಿದೆ. ಈ ಘಟಿಕೋತ್ಸವಕ್ಕೆ ಕರ್ನಾಟಕ ಘನತೆವೆತ್ತ ರಾಜ್ಯಪಾಲರು ಆಗಮಿಸಲಿದ್ದಾರೆ. ತಮಗೆಲ್ಲ ಗೊತ್ತಿದ್ದಾಗೆ ಉನ್ನತ ಶಿಕ್ಷಣ ಸಚಿವರು ಆಗಮಿಸ ಸಾಧ್ಯ ಆಗೋದಿಲ್ಲ. 3ನೇ ತಾರೀಕು ನಮ್ಮ ಘಟಿಕೋತ್ಸವ ಆರಂಭಗೊಳ್ಳಲಿದೆ. ಆ ಸಂದರ್ಭ ಕುರಿತು ತಮಗೆಲ್ಲ ಗೊತ್ತಿದ್ದಾಗೆ ಮೊನ್ನೆ ಶನಿವಾರ 30ನೇ ತಾರೀಕು ಘನತೆವೆತ್ತ ರಾಜ್ಯಪಾಲರಿಂದ ನನಗೆ ಒಂದು ಫೋನ್ ಕರೆ ಬಂದು 3ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸ್ವೆರಿಂಗ್ ಸೆರೆಮನಿ ಫಿಕ್ಸ್ ಆಗಿದೆ, ಹಾಗಾಗಿ ನಮಗೆ ಬರಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅಂತ ಹೇಳಿದರು. ಅದನಂತರ 1 ತಾಸಿನಲ್ಲೇ ನಮ್ಗೆ ಗೊತ್ತಾಯಿತು ಅದು ಸಂಜೆ ಪ್ರೋಗ್ರಾಮ್ ಅಂತೇಳಿ. ಹಾಗಾಗಿ ನಾನು ಮತ್ತು ನಮ್ಮ ಕುಲಸಚಿವರು ಪರೀಕ್ಷಾಂಗ ಡಾಕ್ಟರ್ HS ಮೋಹನ್ ಖುದ್ದಾಗಿ ರಾಜ್ಯಪಾಲ ಹತ್ರ ಹೋಗಿ ಮತ್ತೆ ಮನವಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಬರಲಿಕ್ಕೆ ಸಾಧ್ಯ ಅಂತೂ ನನಗೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಂಜೆ ಇರೋದ್ರಿಂದ ಅವೆಲ್ಲರಿಗೆ ಮನವರಿಕೆ ಮಾಡಿದ್ವಿ. ಯಲ್ಲಿ ಇರುವ ಸ್ನಾತಕ, UG ಮತ್ತು ಸ್ನಾತಕೋತ್ತರ ಎಲ್ಲ ಒಟ್ಟು ಸಂಖ್ಯೆ 10,839 ಜನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. 14,000 ಜನ ಅಪೀರ್ ಆದರೆ 10,839 ಜನ ಪಾಸಾಗಿದ್ದಾರೆ. ಅದರಲ್ಲಿ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ಇದ್ದಂಗೆ 4,196 ಹುಡುಗರು, 6,643 ಹುಡುಗಿಯರು ಗರ್ಲ್ಸ್ ಸ್ಟೂಡೆಂಟ್ಸು. ಆ ಜೊತೆಗೆ ಒಂದು ಅಟಾನಮಸ್ ಕಾಲೇಜ್ ಇದೆ ನಮ್ಮ ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ. ಅಟಾನಮಸ್ ಕಾಲೇಜು ಗುಬ್ಬಿ ಅಟಾನಮಸ್ ಕಾಲೇಜಿನಲ್ಲಿ 226 ಜನ ಹುಡುಗರು ಪಾಸಾಗಿದ್ದಾರೆ, ಸ್ಟೂಡೆಂಟ್ಸ್ ಪಾಸಾಗಿದ್ದಾರೆ. ಅದರಲ್ಲಿ 84 ಜನ ಬಾಯ್ಸು, 147 ಜನ ಗರ್ಲ್ಸ್. ಟೋಟಲ್ ಗೋಲ್ಡ್ ಮೆಡಲ್ಸು ಲಿಸ್ಟ್ ನೋಡಿದರೆ 117 ಗೋಲ್ಡ್ ಮೆಡಲ್ಸ್ ಇದ್ದಾವೆ ಬೇರೆ ಬೇರೆ ದಾನಿಗಳಿಂದ, 117. ಆಮೇಲೆ ಕ್ಯಾಶ್ ಪ್ರೈಜಸ್ಸು 4 ಇದ್ದಾವೆ. UGನಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳು 77, PGನಲ್ಲಿ 153, 1 ಡಿಲಿಟ್ ಪದವಿ ಪ್ರದಾನ ಮಾಡಲಾಗ್ತದೆ. ಅದ್ರ ಜೊತೆಗೆ 59 PhD ವಿದ್ಯಾರ್ಥಿಗಳಿದ್ದಾರೆ. PhD ವಿದ್ಯಾರ್ಥಿಗಳು ನಾವು ಇವತ್ತು ಸರ್ಟಿಫಿಕೇಟ್ ವಿತರಣೆ ಆಗ್ತದೆ. ಟೋಟಲಿ 170 ಜನ ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು ಕಾನ್ವೊಕೇಷನಲ್ಲಿ ಸರ್ಟಿಫಿಕೇಟ್ಸು